ನನ್ನ ಫೀಲಿಂಗ್ಸ್ನ ನಾನು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊಂಡ ಅಂತಾರೆ ಅವ್ರು ಏನು ಗೊತ್ತಾ, ಒಂದು ಗೊಂಬೆ ಥರ ಆಟ ಆಡ್ಬಿಟ್ಟು ಹಂಗೆ ಮುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಅಟೆಂಡೆನ್ಸ್ ಕೂಗೋವಾಗ ಬಾಯ್ಸ್ ಮೇಲೇ ಬಾಯ್ಸ್ ಹೆಸರು ಹೇಗಾಗ್ತಾ ಇತ್ತು ಅದೆಲ್ಲ? ಸತ್ತು ಹೊಡ್ದಂಗೆ ಆಗ್ತಾಯಿತ್ತು. ನಾನು ಹಿಂಗೆ ಹುಡುಗರ ಹತ್ರ ಮಾತಾಡ್ತಾ ಅಂದರೆ ಏನು ಮಚ್ಚ ಪಟಾಯಿಸ್ತಾ ಇದೆಯಾ, ಎಲ್ಲೆಲ್ಲಿ ಕೈ ಹಾಕ್ತಾರೋ ಎಲ್ಲೆಲ್ಲಿಲ್ವೋ ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲೆಲ್ಲ. ನಿಮ್ಮ ಪೀರಿಯಡ್ಸ್ ಆಗುತ್ತಾ, ಹೆಂಗೆ ಆಪೋರ್ಷನ್ಸು ಮೇಲ್ಗಡೆ ಎಲ್ಲನೂ, ಸಾರಿ ನಾನು ಇದು ಹೇಳಬಾರ್ದು, ಮೇಲ್ಗಡೆ ಎಲ್ಲ ಅಷ್ಟು ದಪ್ಪ ದಪ್ಪ ಹೆಂಗೆ ಬಂದ್ಬಿಡುತ್ತೆ ನಿಮಗೆ. ಕೇಳಬೇಕು ಅಂತ ಹೇಳ್ದ ಅಂದ್ರೆ ಆ್ಯಕ್ಟಿಂಗ್ ಸಂಬಂಧಪಟ್ಟಿರೋಕೊಂಥದ್ದು ಕೇಳಬೇಕು, ಇಲ್ಲ ಅಂದರೆ ಕೇಳಬಾರ್ದು. ರೊಮ್ಯಾಂಟಿಕ್ ಸೀನ್ ಎಲ್ಲ ಕೊಟ್ಟರೆ ಮಾಡ್ತೀರಾ ಅಂತ. ಹ್ಞೂ ಮಾಡ್ತೀನಿ. ಅದೇ ಇವಾಗೆಲ್ಲ ಬಟ್ಟೆ ಬಿಚ್ಬಿಟ್ಟು ನೀವು ಒಂದು ಟವಲ್ ಹಾಕೊಂಡ್ಬಿಟ್ಟು ರೊಮ್ಯಾಂಟಿಕ್ ಸೀನ್ ಮಾಡಿ ಅಂತ. ಬಟ್ಟೆ ಬಿಚ್ಬಿಟ್ಟು ಹಿಂಗೆ ಸೊಂಟ ಆಡಿಸ್ಬಿಟ್ಟು ಎಲ್ಲನೂ ತೋರಿಸಿದ್ರೆ ಅದೆಲ್ಲ ರೀಚ್ ಆಗುತ್ತೆ. ಫೀಲಿಂಗ್ಸ್ನೆಲ್ಲ ಮತ್ತೆ ಶೇರ್ ಮಾಡ್ಕೊಳ್ಳೋದಾದ್ರೆ ಯಾರ ಹತ್ರ ಮಾಡ್ಕೊತೀರಾ? ಒಬ್ಬರೇ ಕುತ್ಕೊಂಡು ಅಳ್ತೀರಾ? ಅವ್ರೇನು ನನ್ನ ಫೀಲಿಂಗ್ಸ್ನ ನಾನು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊಂಡ ಅಂತಾರೆ ಅವ್ರು ಏನು ಗೊತ್ತಾ, ಒಂದು ಗೊಂಬೆ ಥರ ಆಟ ಆಡ್ಬಿಟ್ಟು ಹಂಗೆ ಮುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಸಾಕಾಯಿತು ನಿನ್ನ ಹತ್ರ ಆಟ ಆಡಿದ್ದು ಅಂತ. ಲೈಕ್ ಇದಾದಮೇಲೆ ನಾನು ಕಾಲೇಜ್ ಜಾಯ್ನ್ ಆದೆ ಆ್ಯಸ್ ಅ ಟ್ರಾನ್ಸ್ ಆಗಿ. ಅಲ್ಲಿ ನಮ್ಮ ಸರ್ರು ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಓಕೆನಾ, ನಂದು ಕೋಟಿಗೆಲ್ಲ ಹಾಕ್ತೆ, ನಂದು ಡಾಕ್ಯುಮೆಂಟ್ಸ್ನ ಚೇಂಜ್ ಮಾಡಿಕೊಡಿ ಇದು ನಾನೇ ಅಂತ. ಇಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆಯಿತು ಬಾಯ್ ಅಂತಲೇ ಕೊಡಿ, ಹಾಳಾಕೊಂಡು ಹೋಗಲಿ ಅಂತ ಬಿಟ್ಟು ಬಾಯ್ ಅಂತ ಡಾಕ್ಯುಮೆಂಟ್ಸಲ್ಲಿ ಕೊಟ್ಟರು. ಅಲ್ಲಿ ಅಟೆಂಡೆನ್ಸ್ ಕೂಗೋವಾಗ ಬಾಯ್ಸ್ ಮೇಲೇ ಬಾಯ್ಸ್ ಹೆಸರು ಹೇಗಾಗ್ತಾ ಇತ್ತು ಅದೆಲ್ಲ? ಸತ್ತು ಹೊಡ್ದಂಗೆ ಆಗ್ತಾಯಿತ್ತು. ನಾನು ಹಿಂಗೆ ಅಂದರೆ ಕಾಲೇಜಿಗೆ ಇವಾಗ ಹೋಗೋಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸೊ ಗರ್ಲ್ಸ್ ಡ್ರೆಸ್ಸಲ್ಲೇ ಗರ್ಲ್ ಡ್ರೆಸ್ಸಲ್ಲೇ ಹೋಗ್ತಾ ಇದ್ದೆ. ಅಲ್ಲಿ ನೇಮ್ ಎಲ್ಲ ಲೈಕ್ ಅದೇ ಬಟ್ ಅಲ್ಲಿರೋರೆಲ್ಲ ಹೇಗೆ ನೋಡ್ತಾ ಇದ್ರು? ಎಲ್ಲ ಹುಡುಗರು ಹುಡುಗಿರು ಹೆಂಗೆ ನೋಡ್ತಾ ಇದ್ರು ಅಂತ ಹೇಳ್ದ ಅಂದರೆ, ಇಂಥವ್ರು ಕಾಲೇಜ್ ಬರ್ತಾರ ಅಂತ. ಹುಡುಗಿರ ಹತ್ರ ಮಾತಾಡ್ದ ಅಂತ ಹೇಳಿದ್ರೆ ಇವ್ರ ಹತ್ರ ಎಲ್ಲ ಮಾತಾಡಬಾರ್ದು. ಅವ್ರವ್ರ ಹುಡುಗಿಯರಲ್ಲೇ ನನ್ನ ಮುಂದೆ ಹೆಂಗೆ ನಟಿಸ್ತಾ ಇದ್ರು ಅಂತ ಹೇಳಿದ್ರೆ ಕರುಣಾಮಯಿಗಳು ಥರ. ಇವ್ರನ್ನೆಲ್ಲ ಎಕ್ಸೆಪ್ಟ್ ಮಾಡಬೇಕು, ತುಂಬ ಒಳ್ಳೆಯದು, ನೀವು ಬರ್ತೀರಲ್ವಾ ಅಂತ. ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರವರೇ ಮಾತಾಡ್ಕೊಳ್ಳೋದು. ಅಯ್ಯೋ ಅವ್ರ ಹತ್ರ ಎಲ್ಲ ಮಾತಾಡ್ಬಿಡ್ತು. ಎಷ್ಟನೇ ಏಜಿಗೆ ನೀವು ಕಾಲೇಜಿಗೆ ಹೋಗಿದ್ದು? ಇವಾಗ ಸೆಕೆಂಡ್ ಇಯರ್. ನಾನು ಇವಾಗಲೂ ಹೋಗ್ತಾ ಇದ್ದೀರಾ? ಬಿಟ್ಬಿಟ್ಟೆ, ನನಗಾಗಲಿಲ್ಲ. ಹುಡುಗರ ಹತ್ರ ಮಾತಾಡ್ತಾ ಅಂದರೆ ಏನು ಮಚ್ಚ ಪಟಾಯಿಸ್ತಾ ಇದೆಯಾ, ಸೆಟ್ ಮಾಡ್ಕೊತಾ ಇದೆಯಾ, ಯಾರು ಬರ್ತೀಯಾ ನೈಟು ಹಾಗೆ ಹೀಗೆ ಅಂತ ಕರೆದಿದ್ದಾರ. ಎಲ್ಲೆಲ್ಲಿ ಕೈ ಹಾಕ್ತಾರೋ ಎಲ್ಲೆಲ್ಲಿಲ್ವೋ ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲೆಲ್ಲ. ಹಿಂಗೆ ಅನಿಸ್ಬಿಡುತ್ತಾ ಇದೆ ಅಂತ ಹೇಳ್ದ ಅಂದರೆ ಕೆಲವೊಂದು ಟೈಮಲ್ಲಿ ಎಷ್ಟು ರ್ಯಾಶ್ ಆಗಿಬಿಡ್ತೀವಿ ಅಂತ ಹೇಳಿದ್ರೆ ರೋಡಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ನಾನಂತರೂ ಹಿಂಗೆ ತೊಗೊಂಬಿಟ್ಟು ಹಿಂಗೆ ಜಡಿಸ್ಬಿಡ್ತೀನಿ. ಬಂದ್ಬಿಡು, ನಿನ್ಗೆ ಎಷ್ಟು ಧೈರ್ಯ ಇದೆ, ನಾನು ನೋಡ್ಬಿಡ್ತೀನಿ ಬಾರು ಅಂದ್ಬಿಡ್ತೀನಿ. ಅಷ್ಟು ಅಂತ ಹೇಳಿದ್ರೆ ಅಷ್ಟು ಕೋಪ ಬರುತ್ತೆ. ಅಷ್ಟು ಮೀನ್ಸ್ ಅಷ್ಟು. ದೆನ್ ಅದಾದಮೇಲೆ ನನಗೆ ಏನಾದರೂ ಒಂದು ಸಾಧನೆ ಮಾಡಿಬಿಟ್ಟು ನನ್ನ ಮನೆಗೆ ಹೋಗಬೇಕು. ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟು, ಹ್ಯಾಂಕರಿಂಗಲ್ಲೂ ತುಂಬ ಇಂಟ್ರೆಸ್ಟು. ಯಾವುದಾದ್ರೂ ಆಡಿಷನ್ ಏನಾದರೂ ಕೊಟ್ಟಿದ್ರಾ? ತುಂಬ ಆಡಿಷನ್ ಕೊಟ್ಟಿದ್ದೇನೆ. ಏನಾಯಿತು ಎಲ್ಲದಕ್ಕೂ ಲೈಕ್ ಅವ್ರವ್ರದ್ದೇ ಇರುತ್ತೆ ಅಲ್ವಾ. ಆ್ಯಕ್ಟಿಂಗಲ್ಲಿ ಓಕೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರು ಸಮಾತಿಗೂ ಎಲ್ಲರೂ ಹಿಂಗೆ ಅಂತ ಬಿಟ್ಟು ಅಂತ ಹೇಳಿದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊತಾರೆ. ಹೌದಲ್ವಾ. ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಆದರೂ ಸಿಗುತ್ತಾ ಅಂತ ಬಿಟ್ಟು, ನನಗೆ ರಂಗಭೂಮಿದಲ್ಲಿ ಮೇಕಪ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು, ಅದಾದರೂ ಸಿಗ್ತಾ ಅಂತ ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಲೈಕ್ ಹಿಂಗೆ ಅಂತ ಹೇಳ್ದ ಅಂದರೆ ಅಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ. ನೀನು ಹಂಗೆ ಮಾಡಿದೆ ಅದಾದಮೇಲೆ ಸರ್ಕಲಲ್ಲಿ ಕೂತ್ಕೊಂಡ್ಬಿಟ್ಟು ನಾವೇನೂ ಮಾಡಿಲ್ಲ, ನಾವು ದೊಡ್ಡ ಸಾಚಗಳು ಥರ ಮಾತಾಡ್ತಾರೆ. ನಮ್ಮದೇನೂ ತಪ್ಪೇ ಇಲ್ಲ ಅಂತ ಬಿಟ್ಟು ಮತ್ತು ಓಕೆ ಬಿಡು ಅವ್ರೇನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟು ಏನಾದರೂ ಒಂದು ಮಾಡಬೇಕು ಅಂತ ಬಿಟ್ಟು ಸುಮಾರು ಕಡೆ ಎಲ್ಲ ಆಡಿಷನ್ ಕೊಟ್ಟೆ. ಆಡಿಷನಲ್ಲೆಲ್ಲ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಯಿತು. ಯಾವ ಥರ? ಹಂಗೇನೆ ನೀವು ಪರ್ಸ್ನಲ್ ಕ್ವಶನ್ಸು, ನಿಮ್ಮ ಪೀರಿಯಡ್ಸ್ ಆಗುತ್ತಾ, ಹೆಂಗೆ ಆಪೋರ್ಷನ್ಸು ಮೇಲ್ಗಡೆ ಎಲ್ಲನೂ, ಸಾರಿ ನಾನು ಇದು ಹೇಳಬಾರ್ದು, ಮೇಲ್ಗಡೆ ಎಲ್ಲ ಅಷ್ಟು ದಪ್ಪ ದಪ್ಪ ಹೆಂಗೆ ಬಂದುಬಿಡುತ್ತೆ ನಿಮಗೆ. ಲೈಕ್ ಕೇಳಬೇಕು ಅಂತ ಹೇಳ್ದ ಅಂತಂದರೆ ಕೇಳಬೇಕು ಅಂತ ಹೇಳ್ದ ಅಂದ್ರೆ ಆ್ಯಕ್ಟಿಂಗ್ ಸಂಬಂಧಪಟ್ಟಿರೋಕೊಂಥದ್ದು ಕೇಳಬೇಕು, ಇಲ್ಲ ಅಂದರೆ ಕೇಳಬಾರ್ದು.
ಯಾವ ಆಡಿಷನ್ ಹೋದಾಗ ಇದು ಆಗಿದ್ದು? ಲೈಕ್ ನಾರ್ಮಲ್ ಶಾರ್ಟ್ ಫಿಲಿಮ್ಸ್ ಅವೆಲ್ಲ ಏನು ಗೊತ್ತಾ, ಫೇಕ್ ಅಂತಾನೆ ನಾನು ಯಾವುದೂ ಆಡಿಷನ್ ಕೊಡ್ತಾ ಇಲ್ಲ. ಓಕೆ. ರೀಸೆಂಟಾಗಿ ನಾ XYZ ಓಕೆನಾ ಆರ್ಟಿಸ್ಟ್ ಕಾರ್ಡ್ ಮಾಡಿಸ್ಬೇಕು ಅಂತ ಬಿಟ್ಟು ಯಾರೋ ಒಬ್ಬರು ನನಗೆ ಹೇಳಿದ್ರು, ಹಂಗಿತ್ತ ಅಂತ ಹೇಳಿದ್ರೆ ಸಿಗುತ್ತೆ ಅಂತ. ಓಕೆ ಆಯಿತು ಅಂತ ಬಿಟ್ಟು ಅವನು ಇಲ್ಲೋ ಕೆಂಗೇರಿಲಿಂದ ಆ ಕಡೆ ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನನ್ನ ಕರೆದ. ಓಕೆ ಅಂತ ಬಿಟ್ಟು ಹೋದೆ. ಅವ್ನಿಗೆ ಲೈಕ್ ನಾನು ಟ್ರಾನ್ಸ್ ಅಂತ ಬಿಟ್ಟು ಅಷ್ಟು ಬೇಗ ಗೊತ್ತಾಗಿಲ್ಲ. ಓಕೆ. ಓಕೆನಾ ಅಲ್ಲಿ ಹೋದೆ, ಕೂತ್ಕೊಂಡೆ, ಯಾರೂ ಇಲ್ಲ. ಇವನೇನು ಆಡಿಷನ್ ಅಂತ ಬಿಟ್ಟು ಕರೆದಿದ್ದಾನೆ, ಇಷ್ಟು ದೂರ ನನಗೊಬ್ಬನೇ ಕರೆಸ್ಬಿಟ್ಟಿದ್ದಾನಲ್ಲ, ಏನು ಮಾಡಲಿ, ಯಾರೂ ಇಲ್ಲ ಅಂತ. ಓಕೆ ಬಿಡು ಧೈರ್ಯದಿಂದ ಕೂತ್ಕೊಂಡೆ ಮಾತಾಡಿಸ್ತಾ, ಹೆಸರು ಕೇಳ್ತಾ ನಿಮ್ಗೊಂದು ಸ್ಕ್ರಿಪ್ಟ್ ಹೇಳ್ತೀನಿ ಮಾಡಿ ಅಂದ. ಇವಾಗ ನಿಮ್ಮ ತಮ್ಮ ಲೈಕ್ ನಿಮ್ಮ ಅಮ್ಮನ ಮಾತು ಕೇಳ್ತಾ ಇಲ್ಲ, ಏನಾದರೂ ಒಂದು ಮಾಡಿ ಅಂತ ಬಿಟ್ಟು ಹೇಳ್ದೆ. ಅದು ಮಾಡಿದೆ. ಓಕೆ ಮಾಡಿದೆ. ರೊಮ್ಯಾಂಟಿಕ್ ಸೀನ್ ಎಲ್ಲ ಕೊಟ್ಟರೆ ಮಾಡ್ತೀರಾ ಅಂತ. ಹ್ಞೂ ಮಾಡ್ತೀನಿ ಅದೇ. ಇವಾಗೆಲ್ಲ ಬಟ್ಟೆ ಬಿಚ್ಬಿಟ್ಟು ನೀವು ಒಂದು ಟವಲ್ ಹಾಕೊಂಡ್ಬಿಟ್ಟು ರೊಮ್ಯಾಂಟಿಕ್ ಸೀನ್ ಮಾಡಿ ಅಂತ. ಓಕೆ. ನಾನು ತಲೆ ಕೆಟ್ಟೋಯ್ತು, ನಾನು ಏನು ಮಾಡಲಿ ಇವನ ಹತ್ರ ಅಂತ. ಇವನೇನಾದರೂ ಬ್ಲೂ ಫಿಲ್ಮ್ ಏನಾದರೂ ಮಾಡ್ತಾನ. ನಾನು ತುಂಬ ಓಪನ್ ಅಪ್, ನಾನು ಏನೇ ಇದ್ರೂ ಓಪನ್ ಅಪ್ ಮಾಡಿದೆ. ಸುಮ್ಮನೆ ಕೂತ್ಕೊಂಡೆ. ಸರ್ ಕ್ಯಾಮ್ರಾ ಅಲ್ಲಿ ಏನಾದರೂ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ನಾ ಆ ಮೂಮೆಂಟಲ್ಲಿ ನಾನು ಮಾಡ್ತೇನೆ. ಆ್ಯಕ್ಟಿಂಗ್ ಅಂತ ಹೇಳಿದ್ಮೇಲೆ ಅದು ಕಾಮನ್, ನಾನು ಮಾಡೇ ಮಾಡ್ತೀನಿ. ಇವಾಗ ನಿಮ್ಮ ಮುಂದೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಅಯ್ಯೋ ಇವಾಗೆಲ್ಲನೂ ನೀವು ಮಾಡ್ತೀನಿ ಅಂತಬಿಟ್ಟು ಹೇಳ್ತೀರಾ, ಕ್ಯಾಮ್ರಾ ಅದೆಲ್ಲ ನೋಡ್ಕೊಂಬಿಟ್ಟು ಎದ್ರುಕೊಂಡ್ಬಿಡ್ತೀರಾ. ಇಲ್ಲ ಸರ್ ನಾನು ತುಂಬ ಧೈರ್ಯ ಇದೆ, ನಾನು ಮಾಡೇ ಮಾಡ್ತೀನಿ, ನಾನು ಕಾನ್ಫಿಡೆಂಟ್ ಇದೆ ಅಂತಬಿಟ್ಟು ಹೇಳಿದೆ. ಇಲ್ಲ ಇವಾಗ ಒಂದ್ಸಲ ಮಾಡಿ ಅಂತ. ಸರ್ ಒಂದು 10 ನಿಮಿಷ ಕೂತ್ಕೊಳ್ಳಿ ಸರ್, ನಾನು ಯೋಚನೆ ಮಾಡ್ತೀನಿ, ನನ್ನ ಕೈಲಿಂದ ಆಗಲ್ಲ, ನಿಮ್ಗೆ ಇದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಬಿಟ್ಟು ಹೇಳಿ ಸೀದಾ ಮನೆಗೆ ಬಂದೆ. ಅದಾದಮೇಲೆ ಯೋಚನೆ ಮಾಡಿದೆ, ಓಕೆ ರಂಗಭೂಮಿ ಎಲ್ಲಾದ್ರೂ ಸೇರ್ಕೊಳ್ಳೋಣ ಅಂತಬಿಟ್ಟು ಜಾಯಿನ್ ಆದೆ. ಲೈಕ್ ಅಲ್ಲಿನೂ ನನಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ನನ್ನ ಮೈಂಡಲ್ಲಿ ಹೆಂಗೆ ಕೂತ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ರೆ ಏನಾದರೂ ಮಾಡ್ದ ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಬೇಕು. ರಿಯಾಲಿಟಿ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ನನ್ನನ್ನು ಎಕ್ಸೆಪ್ಟ್ ಮಾಡಲ್ಲ. ತಲೆಯಲ್ಲಿ ಒಂದು ಕೂತ್ಕೊಂಡ್ಬಿಟ್ಟಿದೆ, ಏನಾದರೂ ನಾವು ಸಾಧನೆ ಮಾಡಿದಾದ್ರೂ ಅವ್ರು ನಮ್ಮನ್ನು ನೋಡಿಲ್ಲ, ನಮ್ಮ ಸಾಧನೆ ಆದರೂ ನೋಡಿಬಿಟ್ಟು ಏನಾದರೂ ಬರ್ತಾರ ಅಂತ. ಎಲ್ಲ ಕಾಂಪಿಟೇಷನಲ್ಲಿ ಯಾವ್ಯಾವ್ದು ಕಾಂಪಿಟೇಷನ್, ಮಾರ್ನಿಂಗ್ ಕಾಂಪಿಟೇಷನ್, ಅದು ಇದು ನಾನು ಏನು ಮಾಡ್ತೀನಿ ಅಂತ ಬಿಟ್ಟು ಯಾರಿಗೂ ಹೇಳಲಾರ್ದಂಗೆ ಇಷ್ಟು ಅವಾರ್ಡ್ಸ್ನ ತೊಗೊಂಡ್ಬಂದ್ಬಿಟ್ಟು ಇಟ್ಕೊಂಡೆ. ಓಕೆ. ಇದೆಲ್ಲ ನಿಮ್ಮದೇ ಅವಾರ್ಡ್? ಇದೆಲ್ಲ ನಂದೆ. ನಮ್ಮ ಮನೆಯಲ್ಲಿ ಕಾಲ್ ಮಾಡಿಬಿಟ್ಟು ಕೇಳ್ದೆ, ಇಷ್ಟೊಂದೆಲ್ಲ ನಾನು ಸಾಧನೆ ಮಾಡಿದ್ದೀನಿ, ಅದೆಲ್ಲ ತೊಗೊಂಡ್ಬಿಟ್ಟು ತಿಪ್ಪಿಗೆಸಿ ನಮಗೇನು ಹೇಳ್ತೀಯ? ನಮ್ಮ ಮನೆಯಲ್ಲಿ ಆದರೂ ಕೂಡ ಇದೆಲ್ಲ ತಗೊಂಡ್ರು ಕೂಡ ಯಾವುದೇ ರೀತಿ ಪ್ರತಿಫಲ ಇಲ್ಲ. ತಿಪ್ಪಿಗೆಸಿ ಅದು ತೊಗೊಂಡ್ಬಿಟ್ಟು ಏನು ಮಾಡ್ತೆ? ಬೆಂಕಿಗೆ ಆಗತ್ತೆಲ್ಲ ತೊಗೊಂಬಿಟ್ಟು ನಮ್ಮ ಮಾನ ಮರ್ಯಾದೆನೂ ಹೋದ್ಮೇಲೆ ಅದೆಲ್ಲ ತೊಗೊಂಬಿಟ್ಟು ಏನು ಮಾಡ್ತೀಯ ಅಂತ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಆದ್ರೂ ಇವಾಗ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಆದರೂ ರೀಚ್ ಆಗ್ತಾರ ಅಂತ. ನನಗೆ ಹುಡುಗರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಚಿಕ್ಕ ಮಕ್ಕಳಿಗೆಲ್ಲ ನಾನು ಡ್ರಾಯಿಂಗು, ಕ್ರಾಫ್ಟು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಇಲ್ಲೇ ಒಂದು NGO ಇತ್ತು ವೀರಭದ್ರನಗರ ಸಿಗ್ನಲ್ ಹತ್ರ, ಆ ಮ್ಯಾಮ್ ಹತ್ರ ಕೇಳಿದೆ, ನಾನು ಹಿಂಗೆ ಥರ ಒಂದೇ ಕ್ಲಾಸಲ್ಲಿ ಬಂದುಬಿಟ್ಟು ನಾನು ಹೇಳ್ತೀನಿ ಅಂತ. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಇವ್ರ ಹತ್ರ ನಾನು ಈ ಥರ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮ್ಗೇನಾಗುತ್ತೆ ಸಹಾಯ, ಬುಕ್ ಕೊಡಿ, ಪೆನ್ ಕೊಡಿ, ನಿಮ್ಮ ಹತ್ರ ವೇಸ್ಟು ಏನಾದರೂ ಸಾಮಾನ್ಸ್ ಇರುತ್ತೆ, ಬಟ್ಟೆಗಳಿರುತ್ತೆ, ಮಕ್ಳಿಗೆ ಯೂಸ್ ಆಗುತ್ತೆ. ಇವಾಗ ನಾವು ಅನ್ನ ಹಾಕ್ತೀವಿ, ಎಲ್ಲರೂ ಅನಾಥಾಶ್ರಮ ಹೋಗ್ಬಿಟ್ಟು ಅನ್ನ ಕೊಡ್ತಾರೆ, ಅದು ಕೊಡ್ತಾರೆ, ಒಂದಿನ ಮಾತ್ರ, ಅವ್ರು ಒಂದಿನ ಹೊಟ್ಟೆ ತುಂಬ್ಕೊತಾರೆ. ಲೈಫ್ ಲಾಂಗ್ ಹೊಟ್ಟೆ ತುಂಬ್ಕೊಳ್ಳೋದ್ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಚಿಕ್ಕದೇನಾದರೂ ಕಲಿಸ್ಕೊಟ್ಟ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಅವ್ರು ಏನೋ ಒಂದು ಇದು ಮಾಡ್ಕೊತಾರೆ. ನಾನು ಅವ್ರಿಗೆಲ್ಲ ಬ್ಯೂಟಿಷಿಯನಲ್ಲಿ ಅಪ್ಸಾ ಡ್ರೀಮ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲೊಂದು NGO ಇದೆ, ಅದು ರಾಕ್ ಡ್ಯಾನ್ಸ್ ಸ್ಟಾರ್ ಅಂತ, ಅಲ್ಲೂ ಹೇಳ್ಕೊಟ್ಟಿದ್ದೀನಿ. ಚಿಕ್ಕ ಟ್ರಾಯ್ಸು ಅದೆಲ್ಲನೂ ಸ್ಟಾರ್ಟ್ ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ. ಅದರಲ್ಲಿ ನೋಡ್ದೆ ಅಂತಾರೆ ಲೈಕ್ ಏನೂ ರೆಸ್ಪಾನ್ಸೇ ಇಲ್ಲ. ನಾನು ಎಲ್ಲರ ಹತ್ರನೂ ಕೇಳ್ತಾ ಇದ್ದೆ, ಪ್ಲೀಸ್ ಸಹಾಯ ಮಾಡಿ, ನಾನು ಎಷ್ಟು ಅಂತ ಬಿಟ್ಟು ಮಾಡೋಕ್ಕಾಗುತ್ತೆ, ಆಗಲಿಲ್ಲ. ಸೊ ಸುಮ್ಮನೆ ಬಿಟ್ಟೆ, ನನ್ನ ಪಾಡಿಗೆ ನಾನು ನಾರ್ಮಲ್ ರೀಲ್ಸ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಬಟ್ಟೆ ಬಿಚ್ಬಿಟ್ಟು ಹಿಂಗೆ ಸೊಂಟ ಆಡಿಸ್ಬಿಟ್ಟು ಎಲ್ಲನೂ ತೋರಿಸಿದ್ರೆ ಅದೆಲ್ಲ ರೀಚ್ ಆಗುತ್ತೆ. ರೀಚ್ ಆಗಬೇಕು, ನಾನು ಮನೆಗೆ ಹೋಗಬೇಕು. ನನ್ನ ಇಂಟೆನ್ಷನ್ ಯಾವುದೇ ಆಗಿರಕ್ಕಂಥ ದುಡ್ಡು ಮಾಡಬೇಕು, ಅದು ಮಾಡಬೇಕು ಏನಿಲ್ಲ, ನಾನು ಮನೆಗೆ ಹೋಗಬೇಕು. ಈ ಜನಕ್ಕೆ ಸ್ಟ್ರೈಟಾಗಿ ಹೇಳಿದ್ರೆ ಯಾವುದು ತಲೆಯಲ್ಲಿ ಹೋಗಲ್ಲ, ಸುತ್ತಿ ಬೆಳೆಸಿ ಹೇಳಬೇಕು ಅಂತ. ಹದ್ದು ಮೀರಿ ಮಾತಾಡು ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸರಿಗೆ ಸಿಕ್ಕಾಗ ನಿನ್ನ ಸೆಕ್ಸ್ ಅನ್ನೋದು 3 ವರ್ಡ್. ಹೌದಾ? ಮಾಡೋದೇ 2 ನಿಮಿಷ.
ಆ್ಯಕ್ಚುಲಿ ಅವ್ರೇನಾದರೂ ಅನ್ನ ಬಿಟ್ಟು ಬೇರೆ ಏನಾದರೂ ತಿಂತಾರಾ? ಹೌದು, ಎಮ್ ಎ ಮಾಡಿದವರು, M.Com ಮಾಡಿದವರು ಒಬ್ಬರ ಹತ್ರ ಹೆಂಗೆ ಕೈ ಚಾಚ್ಬಿಟ್ಟು ಕೇಳ್ತಾರಲ್ಲಪ್ಪ ಅಂತ. ಗೂಡು ಬಿಟ್ಟು ಹಾರಿ ಹೊರಟಿದೆ ಆಸೆ ಬಾನಾಡಿ, ತನಗೇನು ಬೇಕೋ ಅರಸಿ. ಯಾರು ಮೇಲೆ ಲವ್ ಆಗಿರ್ಬೋದು, ಅಟ್ರಾಕ್ಟ್ ಆಗಿರ್ಬೋದು, ಲೈಕ್ ಒಂದೇ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ, ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಮಾಡಿ. ಇಟ್ಸ್